ನಮಸ್ತೆ, ಎಲ್ಲರಿಗೂ ಮಂಗಳವಾರದ ಶುಭಾಶಯಗಳು. ಈ ವಿಡಿಯೋ ಬಂದು ಸೋಮವಾರದ್ದು. ನಾನಿಲ್ಲಿ ಇವತ್ತು ಮಂಗಳವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಪೂಜೆನೆಲ್ಲ ಮುಗಿಸ್ಕೊಂಡು ಸೋಮವಾರ ಒಂದು ತಿಂಡಿನ ಮಾಡಿದ್ದೆ. ಯಾವುದೇ ರೀತಿಯಾದಂಥ ಸಾಸ್ಗಳನ್ನ ಬಳಸ್ದೆ ನಾನಿಲ್ಲಿ ವೆಜ್ ಫ್ರೈಡ್ ರೈಸ್ನ ಮಾಡಿದ್ದೆ. ಅದಕ್ಕೆ ಒಂದು 2 ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟು ಮತ್ತು ಎಲೆಕೋಸು, ಟೊಮೆಟೊ. ನಾನಿಲ್ಲಿ ಬಟಾಣಿ ಬದಲಿಗೆ ತೊಗರಿಕಾಯಿನ ತೊಗೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ತೊಗೋತಾ ಇದ್ದೀನಿ. ಜೀರಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮೆಣಸನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ತರಿಯಾಗಿ. ನಾನಿಲ್ಲಿ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಬಳಸ್ತಾ ಇಲ್ಲ ನಾನಿಲ್ಲಿ, ಜೀರಿಗೆ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಈರುಳ್ಳಿ ಹಾಕೋತಾ ಇದ್ದೀನಿ ಜೀರಿಗೆ ಸಿಡಿದ ಮೇಲೆ. ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋದು ಬೇಡ. ಫ್ರೈಡ್ ರೈಸ್ ಆಗಿರೋದ್ರಿಂದ ಇದು ಸ್ವಲ್ಪ ಸ್ಮೂತ್ ಆದರೆ ಸಾಕು ಆಗುತ್ತೆ. ನೋಡಿ, ಇದಾಗಿದೆ. ಇವಾಗ ನಾನು ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಅದು ಕೂಡ ಲೈಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ ಯಾವುದೇ ರೀತಿಯಾದಂಥ ಸಾಸ್ನ ಬಳಸ್ತಾ ಇಲ್ಲ ಇಲ್ಲಿ. ಹಾಗೆ ನ್ಯಾಚುರಲ್ಲಾಗಿ ಮಾಡ್ತಾ ಇರುವಂಥದ್ದು. ನೋಡಿ, ಕ್ಯಾರೆಟು ಮತ್ತು ಆಲೂಗಡ್ಡೆ ಜೊತೆಗೆ ಹಾಗೆ ತೊಗರಿಕಾಯಿನ ನಾನು ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈ ಒಗ್ಗರಣೆಗೆ ಹಾಕೋದ್ರಿಂದ ಅದು ಬೇಗನೆ ಬೇಯೋದಿಲ್ಲ, ಅದಕ್ಕೋಸ್ಕರ ಬೇಯಿಸ್ಕೊಂಡೇ ಹಾಕೋಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿ. ಅದಾದಮೇಲೆ ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಎಲೆಕೋಸನ್ನು ಕೂಡ ಹಾಗೆ ಸ್ಲೈಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಎಲೆಕೋಸನ್ನ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಹಾಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ನ ನಾನಿಲ್ಲಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಬೇಕಾಗುತ್ತೆ ಚೆನ್ನಾಗಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದಾದಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದ್ರ ಮೇಲೆ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳುಗಳು ತರಕಾರಿನ ಸಾಂಬಾರಲ್ಲಿ ಹಾಗೆ ಕೊಟ್ಟರೆ ತಿನ್ನೋದೇ ಇಲ್ಲ. ಈ ರೈಸಲ್ಲಿ ಅಥವಾ ಪಲ್ಯ ಇದರಿಂದ ಮಾಡಿಕೊಟ್ಟಾಗ ಮಕ್ಕಳು ಯಾವುದೇ ರೀತಿ ಇಲ್ಲದೆ ತಿನ್ಕೋತಾರೆ. ಇದರಲ್ಲಿ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತರಕಾರಿನೇ ಆರಿಸ್ಕೊಂಡು ತಿಂತಾ ಬರ್ತಾರೆ. ನೋಡಿ, ಇಲ್ಲಿ ಇವಾಗ ರೆಡಿಯಾಗಿದೆ. ಲಾಸ್ಟ್ಗೆ ಒಂದು ಕೊತ್ತಂಬರಿ ಪುದೀನ ಸೊಪ್ಪಿಂದ ಗಾರ್ನಿಷ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನ್ಯಾಚುರಲ್, ಯಾವುದೇ ರೀತಿ ಕಲರ್ಸ್ ಇಲ್ಲ, ಏನಿಲ್ಲ. ನ್ಯಾಚುರಲ್ ಆಗಿರುವಂಥ ಒಂದು ವೆಜ್ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.